ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, N9 ಪ್ರಾಪರ್ಟಿಗೆ ಸ್ವಾಗತ. ಈ ಪ್ರಾಪರ್ಟಿ ಲೊಕೇಟ್ ಆಗಿರೋದು ಪೂರ್ಣ ಪ್ರಜ್ಞಾ ಲೇಔಟ್ ಬರುತ್ತೆ, ಸೆಕೆಂಡ್ ಸ್ಟೇಜ್ ಬರುತ್ತೆ. ಈ ಪ್ರಾಪರ್ಟಿ ಬಾಲಾಜಿ ಎನ್ಕ್ಲೇವ್ ಬರುತ್ತೆ, 40/60 ಬರುತ್ತೆ. ರೋಡ್ಗೆ 40 ಬರುತ್ತೆ, ಒಳಗಡೆ 60 ಬರುತ್ತೆ. ಈಚ್ ಫ್ಲೋರ್ಗೆ 3 ಬೆಡ್ರೂಮ್ ಟೋಟಲ್ ಇದೆ. ಈಚ್ ಫ್ಲೋರ್ಗೆ ಒಂದೊಂದು ಯೂನಿಟ್ ಮಾಡಿದ್ದಾರೆ. 3 ಬೆಡ್ರೂಮ್ ಬರುತ್ತೆ. ನಿಮಗೆ ಇದು ರೋಡ್ ವಿಡ್ತ್ ಬಂದು 40 ಫೀಟ್ ರೋಡ್ ಬರುತ್ತೆ. ಈ ರೋಡ್ 40 ಫೀಟ್ ರೋಡ್ ಬರುತ್ತೆ. ಇದು ಫ್ರಂಟ್ ಎಲಿವೇಶನ್ ಬರುತ್ತೆ. ಫ್ರಂಟ್ ಎಲಿವೇಶನ್ ನಿಮಗೆ ಸ್ಕ್ರಾಚ್ಡ್ ಬಬ್ಬಲ್ ಡಿಸೈನ್ ಪೇಂಟ್ ಮಾಡಿಸಿದ್ದಾರೆ. MS ಅಲ್ಲಿ ನಿಮಗೆ ಲೇಸರ್ ಕಟ್ಟಿಂಗ್ ಡಿಸೈನ್ ಮಾಡಿಸಿದ್ದಾರೆ. ನಿಮಗೆ ಬಾಲ್ಕನಿಗೆಲ್ಲ SS ರೇಲಿಂಗ್ಸ್ ಬರುತ್ತೆ, ಟಫಾನ್ ಗ್ಲಾಸ್ ಬರುತ್ತೆ. ಇದು ಫ್ರಂಟ್ ಎಲಿವೇಶನ್ ಬರುತ್ತೆ. ಹೀಗೆ ಬಂದರೆ ಇದು ಕಾಂಪೌಂಡ್ ನಿಮಗೆ ಗ್ರಾನೈಟಲ್ಲಿ ಕ್ಲಾಡಿಂಗ್ ಮಾಡಿದ್ದಾರೆ. ಇದು ಗ್ರಾನೈಟ್ ಕ್ಲಾಡಿಂಗ್ ಬರುತ್ತೆ. 40 mm ಗ್ರಾನೈಟಲ್ಲಿ ನಿಮಗೆ ಕ್ಲಾಡ್ ಮಾಡಿದ್ದಾರೆ. ಇದನ್ನ ಹೀಗೆ ಬಂದರೆ ಇದು ನಿಮಗೆ ಈಸ್ಟ್ ಫೇಸಿಂಗ್ ಬರುತ್ತೆ. BDA ಅಪ್ರೂವ್ಡ್ ಲೇಔಟ್ ಬರುತ್ತೆ. ಸೈಡ್ ಬಂದು ಈಸ್ಟ್, ಮೇನ್ ಡೋರ್ ಕೂಡ ಈಸ್ಟ್ ಬರುತ್ತೆ. ಇದು ಎಂಟ್ರಿ ಬಂದು ದೇವಮೂಲೆ ಎಂಟ್ರಿ ಬರುತ್ತೆ. ಹೀಗೆ ಬನ್ನಿ. ಹೀಗೆ ಬಂದರೆ ನಿಮಗೆ ಇದು MS ಅಲ್ಲಿ ಮಾಡಿಸಿದ್ದಾರೆ ಗೇಟು. ಕಾರ್ ಎಂಟ್ರಿ ಬರುತ್ತೆ. ಇದು ಲೇಸರ್ ಕಟಿಂಗ್ CMC ಕಟಿಂಗ್ ಮಾಡಿಸಿದ್ದಾರೆ. ಕಾರ್ ಎಂಟ್ರಿ ಬರುತ್ತೆ. ಹೀಗೆ ಬನ್ನಿ. ಹೀಗೆ ಬಂದರೆ ಇದು ಫ್ಲೋರಿಂಗ್ ಎಲ್ಲ ನಿಮಗೆ ಹ್ಯಾಂಟಿಸ್ಕಿಟ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗ್ ಎಲ್ಲ ಹ್ಯಾಂಟಿಸ್ಕಿಟ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ನೀವು ಎಂಟ್ರೆನ್ಸಲ್ಲೇ ಬರ್ತಾ ಎಂಟ್ರೆನ್ಸಲ್ಲೇ ನಿಮಗೆ ಕಾವೇರಿ ಮೀಟ್ರು ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಮೀಟರ್ ಹಾಕಿಲ್ಲ, ಹಾಕೊಡ್ತಾರೆ. ಕಾವೇರಿ ಮೀಟರ್ ಬರುತ್ತೆ. ಇಲ್ಲಿ ನಿಮಗೆ ಕಾರ್ ವಾಷಿಂಗ್ಗೆ ಟ್ಯಾಪ್ಗಳು ಹಾಕಿದ್ದಾರೆ. ಇಲ್ಲಿ ಕಾರ್ ವಾಷಿಂಗ್ ಟ್ಯಾಪ್ ಬರುತ್ತೆ. ಹೀಗೆ ಬನ್ನಿ. ಇದೆಲ್ಲ ಪಿಲ್ಲರ್ ಕನ್ಸ್ಟ್ರಕ್ಷನ್ ಬರುತ್ತೆ. ನಿಮಗೆ ಹೆವಿ ಬೀಮ್ಸ್ ಹಾಕಿದ್ದಾರೆ, ಪಿಲ್ಲರ್ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಈಚ್ ಹೌಸ್ಗೆ EV ಚಾರ್ಜಿಂಗ್ ಪಾಯಿಂಟ್ ಮಾಡಿದ್ದಾರೆ. ಇದೆಲ್ಲ EV ಚಾರ್ಜಿಂಗ್ ಬರುತ್ತೆ. ಹೀಗೆ ಬಂದರೆ ನಿಮಗೆ ಇಲ್ಲಿ ಎಲೆಕ್ಟ್ರಿಕ್ ಮೀಟರ್ಗಳು ಈಚ್ ಫ್ಲೋರ್ಗೆ ಒಂದೊಂದು ಮೀಟರ್ ಪ್ರಾವಿಷನ್ ಮಾಡಿದ್ದಾರೆ. ಇದು ಪ್ಯಾನಲ್ ಬೋರ್ಡ್ ಬರುತ್ತೆ. ಹೀಗೆ ಬನ್ನಿ. ಇದು ಪೂರ್ತಿ ಕಾರ್ ಪಾರ್ಕಿಂಗ್ ಬರುತ್ತೆ ನಿಮಗೆ. ಹೀಗೆ ಬಂದರೆ ಫುಲ್ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಗಾಳಿ ಬೆಳಕಿಗೋಸ್ಕರ ನಿಮಗೆ 2.5 ಫೀಟ್ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಹೀಗೆ ಬನ್ನಿ. ಹೀಗೆ ಬಂದರೆ ಇಲ್ಲಿ ವಾಶ್ರೂಮ್ ಮಾಡಿದ್ದಾರೆ. ಸರ್ವೆಂಟ್ಗೆ ವಾಶ್ರೂಮ್ ಬರುತ್ತೆ. ಸರ್ವೆಂಟ್ಗೆ ಒಂದು ರೂಮ್, ಸೆಕ್ಯೂರಿಟಿಗೆ ಒಂದು ರೂಮ್ ಮಾಡಿದ್ದಾರೆ. ಇಲ್ಲಿ ಸೆಕ್ಯೂರಿಟಿಗೆ ವಾಶ್ರೂಮ್ ಬರುತ್ತೆ, ಒಂದು ರೂಮ್ ಮಾಡಿದ್ದಾರೆ. ಹೀಗೆ ಬನ್ನಿ. ಹೀಗೆ ಬಂದರೆ ಇಲ್ಲಿ ನಿಮಗೆ ಪ್ಯಾನಲ್ ಬೋರ್ಡ್ ಬರುತ್ತೆ, ಟ್ರಾನ್ಸ್ಫಾರ್ಮರ್ ಬರುತ್ತೆ, ಪವರ್ದು ಪ್ಯಾನಲ್ ಬೋರ್ಡ್ ಎಲ್ಲ ಬರುತ್ತೆ ಇಲ್ಲಿ. ಹೀಗೆ ಬನ್ನಿ. ಈಚ್ ಫ್ಲೋರ್ಗೆ ಒಂದು ಕಾರು, ಎರಡು 2 ವೀಲರ್ ನಿಲ್ಸ್ಕೊಳ್ಳೋಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ನಿಮಗೆ ಸಂಪ್ ಇದೆ. ಸಂಪ್ ಬಂದು 15,000 ಲೀಟರ್ ಸ್ಟೋರೇಜ್ ಇದೆ. ಹೀಗೆ ಬಂದರೆ ಇಲ್ಲಿ ಬೋರ್ ಇದೆ. ಹೀಗೆ ಬಂದರೆ ನಿಮಗೆ ಪಾರ್ಕಿಂಗ್ ಇಂದ ಲಿಫ್ಟ್ ಆಕ್ಸಿಸ್ ಇದೆ. ಈಚ್ ಫ್ಲೋರ್ಗೆ ಇಲ್ಲಿಂದ ಲಿಫ್ಟ್ ಆಕ್ಸಿಸ್ ಇದೆ. ಇದು ಗ್ರಾನೈಟ್ ಅಲ್ಲಿ ಕ್ಲಾಡಿಂಗ್ ಮಾಡಿದ್ದಾರೆ, ಡಿಸೈನ್ ಮಾಡಿಸಿದ್ದಾರೆ. ಫ್ಲೋರಿಂಗ್ ಕೂಡ ಗ್ರಾನೈಟೇ ಬರುತ್ತೆ ನಿಮಗೆ. ಹೀಗೆ ಬಂದರೆ ನಿಮಗೆ ಇದು ಜಾನ್ಸನ್ 6 ಮೆಂಬರ್ ಲಿಫ್ಟ್ ಹಾಕಿದ್ದಾರೆ. ಈಚ್ ಫ್ಲೋರ್ಗೆ ಲಿಫ್ಟ್ ಆಕ್ಸಿಸ್ ಇದೆ. ಹೀಗೆ ಬನ್ನಿ. ಹೀಗೆ ಬಂದರೆ ನಿಮಗೆ ಇದು 3.5 ಫೀಟ್ ಬರುತ್ತೆ. SS ರೇಲಿಂಗ್ಸ್ ಹಾಕಿದ್ದಾರೆ, ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಬನ್ನಿ. ಹೀಗೆ ಬನ್ನಿ. ಹೀಗೆ ಬಂದರೆ ಗ್ರೌಂಡ್ ಫ್ಲೋರ್ಗೆ ಹೋಗೋಣ ಬನ್ನಿ. ಇದು ಗ್ರೌಂಡ್ ಫ್ಲೋರ್ ಬರುತ್ತೆ, ಆದರೆ ನಾನು ನಿಮಗೆ 3rd ಫ್ಲೋರ್ ಮನೆ ತೋರಿಸ್ತೀನಿ. ಹೀಗೆ ಬನ್ನಿ. ಹೀಗೆ ಬಂದರೆ ಇದು 3rd ಫ್ಲೋರ್ ಬರುತ್ತೆ. ಸೇಮ್ ಇದೇ ಥರ ಇದೆ. ಎಲ್ಲ ಫ್ಲೋರು ಸೇಮ್ ಇದೆ. ನಿಮಗೆ ಪಾರ್ಕಿಂಗ್ ಇಂದಾನೆ ಇಲ್ಲಿವರೆಗೂ ಲಿಫ್ಟ್ ಆಕ್ಸಿಸ್ ಇದೆ. ಹೀಗೆ ಬಂದರೆ ನಿಮಗೆ ಇಲ್ಲಿ MS ಅಲ್ಲೋ SS ಅಲ್ಲೋ ಒಂದು ಡೋರ್ ಹಾಕೊಂಡ್ರೆ ನಿಮಗೆ ಇದು ಇಂಡಿವಿಜುವಲ್ ಫ್ಲಾಟ್ ಆಗುತ್ತೆ. ನಿಮಗೆ ಸೇಫ್ಟಿ ಇರುತ್ತೆ, ಇಂಡಿವಿಜುವಲ್ ಆಗುತ್ತೆ. ಇದೆಲ್ಲ ಗ್ರಾನೈಟ್ ಹಾಕಿದ್ದಾರೆ. ಫ್ಲೋರಿಂಗ್ ಎಲ್ಲ ಗ್ರಾನೈಟ್ ಬರುತ್ತೆ. ವಾಲ್ ಕೂಡ ಗ್ರಾನೈಟ್ ಬರುತ್ತೆ. ವಾಲ್ ಕೂಡ ಗ್ರಾನೈಟ್ ಬರುತ್ತೆ. ಹೀಗೆ ಬನ್ನಿ. ಇದು ನಿಮಗೆ 7 ಫೀಟ್ ಬರುತ್ತೆ. ಕಾರಿಡಾರ್ ಬಂದು 7 ಫೀಟ್ ಬರುತ್ತೆ. ಇಲ್ಲಿ ನಿಮಗೆ SS ರೇಲಿಂಗ್ಸ್ ಟಫಾನ್ ಗ್ಲಾಸ್ ಹಾಕೊಡ್ತಾರೆ. ಇನ್ನು ಹಾಕಿಲ್ಲ, ಹಾಕೊಡ್ತಾರೆ. ಇದು ಬಂದು ನಿಮಗೆ ಈ ಮೂಲೆ ಬಂದು ದೇವಮೂಲೆ ಬರುತ್ತೆ, ನಾರ್ತ್ ಈಸ್ಟ್ ಕಾರ್ನರ್ ಬರುತ್ತೆ. ಎಂಟ್ರಿ ಬಂದು ಈಸ್ಟ್ ಎಂಟ್ರಿ ಬರುತ್ತೆ. ಇದು ಈಸ್ಟ್ ಎಂಟ್ರಿ ಬರುತ್ತೆ, ದೇವಮೂಲೆ ಎಂಟ್ರಿ ಬರುತ್ತೆ. ಹೀಗೆ ಬನ್ನಿ. ಹೀಗೆ ಬಂದರೆ ನಿಮಗೆ ಇದು 5/8 ಬರುತ್ತೆ. ವಾಸ್ಕಲ್ ಥಿಕ್ನೆಸ್ 5/8 ಬರುತ್ತೆ. 8 ಫೀಟ್ ಹೈಟ್ ಬರುತ್ತೆ. ವಾಸ್ಕಲ್ಲು 8 ಫೀಟ್ ಹೈಟ್ ಬರುತ್ತೆ. ಇದು ಥಿಕ್ನೆಸ್ ಬಂದು ಮೇನ್ ಡೋರ್ ಥಿಕ್ನೆಸ್ ಬಂದು 2 ಇಂಚ್ ಇದೆ. ಇದು 7 ಅಡಿ ಹೈಟ್ ಇದೆ ಮೇನ್ ಡೋರು.
ಇದಕ್ಕೆ ಬ್ರಾಸ್ ಹ್ಯಾಂಡಲ್ ಹಾಕಿದ್ದಾರೆ, ಒಂದು ನಿಮ್ಗೆ ಯುರೋಪ ಲಾಕ್ ಹಾಕಿದ್ದಾರೆ. ಹೀಗೆ ಬನ್ನಿ. ಹೀಗೆ ಬಂದ್ರೆ ನಿಮ್ಗೆ ಇದು ಲೀವಿಂಗ್ ಸ್ಪೇಸ್ ಬರುತ್ತೆ. ಇದು ಲೀವಿಂಗ್ ಸ್ಪೇಸ್ ಬರುತ್ತೆ. ಫ್ಲೋರಿಂಗ್ ಎಲ್ಲ ನಿಮ್ಗೆ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗ್ ಎಲ್ಲ ಇಟಾಲಿಯನ್ ಮಾರ್ಬಲ್ ಬರುತ್ತೆ. ಇಲ್ಲಿ ನಿಮ್ಗೆ ಎಲ್ ಶೇಪಲ್ ಸೋಫಾ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಎಲ್ ಶೇಪಲ್ ಸೋಫಾ ಹಾಕೋಬಹುದು. ನಿಮ್ಗೆ 2 ವಿಂಡೋಸ್, ಟೀಕ್ವುಡ್ ವಿಂಡೋಸ್ ಇಟ್ಟಿದ್ದಾರೆ, ಗಾಳಿ ಬೆಳಕೋಗೋಸ್ಕರ 2 ವಿಂಡೋಸ್ ಇದೆ. ಇಲ್ಲಿ ನಿಮ್ಗೆ UPS ಇಡಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಈ ಮೂಲೆಯಲ್ಲಿ UPS ಇಟ್ಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಹೀಗೆ ಬನ್ನಿ. ಹೀಗೆ ಬಂದ್ರೆ ಇಲ್ಲಿ ಟಿವಿ ಯೂನಿಟ್ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಟಿವಿ ಯೂನಿಟ್ ಹಾಕೊಳ್ಳೋಕೆ ಇಲ್ಲಿ ಪ್ಲಗ್ ಪಾಯಿಂಟ್ ಮಾಡಿದ್ದಾರೆ, ಕೇಬಲ್ ಕನೆಕ್ಷನ್ ಪ್ರಾವಿಷನ್ ಮಾಡಿದ್ದಾರೆ. ಟಿವಿ ಯೂನಿಟ್ ಇಲ್ಲಿ ಹಾಕೋಬಹುದು. ಹೀಗೆ ಬಂದ್ರೆ ನಿಮ್ಗೆ ಇಲ್ಲಿ ಪೂಜಾ ಬರುತ್ತೆ. ಇದು ಪೂಜಾ ಬರುತ್ತೆ. ಅಲ್ಲಿ ಮಂಟಪ ಬರುತ್ತೆ. 2x4 ಟೈಲ್ಸ್, ವೈಟ್ ಟೈಲ್ಸ್ ಕ್ಲಾಡಿಂಗ್ ಮಾಡಿದ್ದಾರೆ, ಗೋಲ್ಡನ್ ಬಾರ್ಡರ್ ಕೊಟ್ಟಿದ್ದಾರೆ. ಇದು ವಾಸ್ಕಲ್ ಕೂಡ ಟೀಕ್ವುಡ್, ಫ್ರೇಮ್ ಕೂಡ ಟೀಕ್ವುಡ್ ಡೋರ್ ಮಾಡಿಸಿದ್ದಾರೆ. ಇಲ್ಲಿ ಅಚ್ಚಿಂಗ್ ಗ್ಲಾಸ್ ಬರುತ್ತೆ, ಇನ್ನು ಹಾಕಿಲ್ಲ, ಹಾಕೊಡ್ತಾರೆ. ಹೀಗೆ ಬನ್ನಿ. ಹೀಗೆ ಬಂದ್ರೆ ಇದು ಅಗ್ನಿಮೂಲೆ ಬರುತ್ತೆ, ಸೌತ್ ಈಸ್ಟ್ ಕಾರ್ನರ್ ಬರುತ್ತೆ. ಇಲ್ಲಿ ಎಲ್ ಶೇಪಲ್ ಸ್ಲ್ಯಾಬ್ ಹಾಕೊಡ್ತಾರೆ. ಇಲ್ಲಿ ಸ್ಲ್ಯಾಬ್ ಬರುತ್ತೆ, ಗ್ರೇನೈಟ್ ಸ್ಲ್ಯಾಬ್ ಬರುತ್ತೆ. ಇಲ್ಲಿ ಎಲ್ ಶೇಪಲ್ ಹಾಕೊಡ್ತಾರೆ. ವೆಂಟಿಲೇಷನ್ಗೋಸ್ಕರ ಒಂದು ಟೀಕ್ವುಡ್ ಕಿಟಕಿ ಇಟ್ಟಿದ್ದಾರೆ. ಇಲ್ಲಿ ನಿಮಗೆ ಮಿಕ್ಸಿ ಓವನ್ ಇಟ್ಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ನಿಮಗೆ ಫ್ರಿಡ್ಜ್ ಇಟ್ಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಫ್ರಿಡ್ಜ್ ಇಟ್ಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ನಿಮಗೆ ಸಿಂಕ್ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಸಿಂಕ್ ಬರುತ್ತೆ. ಇಲ್ಲಿ ನಿಮಗೆ ಒಂದು ಆಕ್ವಾಗಾರ್ಡ್ ಹಾಕೊಳ್ಳೋಕೆ ವಾಟರ್ ಲೈನು ಪ್ಲಗ್ ಪಾಯಿಂಟ್ ಮಾಡಿದ್ದಾರೆ. ಇಲ್ಲಿ ನಿಮಗೆ ಗ್ಯಾಸ್ ಇಟ್ಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಗ್ಯಾಸ್ ಇಟ್ಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಚಿಮ್ನಿ ಹಾಕೊಳ್ಳೋಕ್ಕೂ ಪ್ರಾವಿಷನ್ ಮಾಡಿದ್ದಾರೆ. ಚಿಮ್ನಿ ಹಾಕೋಬಹುದು, ಎಕ್ಸಾಸ್ಟ್ ಬೇಕಾದ್ರೆ ಹಾಕೋಬಹುದು. 2 in 1 2 ಆಪ್ಷನ್ ಮಾಡಿದ್ದಾರೆ. ಹೀಗೆ ಬನ್ನಿ. ಹೀಗೆ ಬಂದ್ರೆ ಇಲ್ಲಿ ನಿಮ್ಗೆ ಹೀಗೆ ಬನ್ನಿ. ಇದು ಯುಟಿಲಿಟಿ ಬರುತ್ತೆ ನಿಮ್ಗೆ. ಇಲ್ಲಿ ನಿಮ್ಗೆ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ವಾಟರ್ ಲೈನ್ ಇದೆ, ಪ್ಲಗ್ ಪಾಯಿಂಟ್ ಇದೆ, ವೇಸ್ಟ್ ವಾಟರ್ ಲೈನ್ ಇದೆ. ಇಲ್ಲಿ ನಿಮ್ಗೆ ಇಲ್ಲಿ ಸಿಂಕ್ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಫ್ಲೋರಿಂಗ್ ಎಲ್ಲ 1x1 ಆಂಟಿ ಸ್ಕಿಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಮೇಂಟೆನೆನ್ಸ್ಗೋಸ್ಕರ 2x4 ಟೈಲ್ಸ್ ಕ್ಲಾಡಿಂಗ್ ಮಾಡಿದ್ದಾರೆ ವಾಲ್ಗೆ. ಈ ಡೋರ್ ಬಂದು ನಿಮಗೆ ವಾಟರ್ ಪ್ರೂಫ್ ಡೋರ್ ಬರುತ್ತೆ. ಹೀಗೆ ಬನ್ನಿ. ಹೀಗೆ ಬಂದ್ರೆ ನಿಮ್ಗೆ ಇಲ್ಲಿ ಕಾಮನ್ ವಾಶ್ರೂಮ್ ಬರುತ್ತೆ. ಬನ್ನಿ, ಹೀಗೆ ಬನ್ನಿ. ಫ್ಲೋರಿಂಗ್ ಬಂದು ಆಂಟಿ ಸ್ಕಿಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ ಕಾಮನ್ ವಾಶ್ರೂಮ್ಗೆ. ಇಲ್ಲಿ ನಿಮ್ಗೆ ವಾಲ್ ಮಿಕ್ಸರ್ ಬರುತ್ತೆ, ಶವರ್ ಬರುತ್ತೆ, ಗೀಸರ್, ಸೋಲರ್ 2 ಪ್ರಾವಿಷನ್ ಮಾಡಿದ್ದಾರೆ. ವೆಂಟಿಲೇಷನ್ಗೋಸ್ಕರ ಒಂದು ಕಿಟಕಿ ಇಟ್ಟಿದ್ದಾರೆ. ಇಲ್ಲಿ ನಿಮ್ಗೆ ಕಮೋಡ್ ಬರುತ್ತೆ, ಎಕ್ಸಾಸ್ಟ್ ಫ್ಯಾನ್ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. 2x4 ಟೈಲ್ಸ್ ಅಪ್ ಟು 7 feet ವರೆಗೂ ಸ್ಕ್ಲಾಡಿಂಗ್ ಮಾಡಿದ್ದಾರೆ. 2x4 ಟೈಲ್ಸ್ ಕ್ಲಾಡಿಂಗ್ ಮಾಡಿದ್ದಾರೆ. ಹೀಗೆ ಬಂದ್ರೆ ನಿಮ್ಗೆ ಇಲ್ಲಿ ಹ್ಯಾಂಡ್ ವಾಶ್ ಬರುತ್ತೆ, ವಾಶ್ ಬೇಷನ್ ಬರುತ್ತೆ, ಒಂದು ಲೈಟ್ ಪಾಯಿಂಟ್, ಮಿರರ್ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ, ಒಂದು ಪ್ಲಗ್ ಪಾಯಿಂಟ್ ಇದೆ. ಇದು ವಾಟರ್ ಪ್ರೂಫ್ ಡೋರ್ ಬರುತ್ತೆ ನಿಮ್ಗೆ. ಹೀಗೆ ಬನ್ನಿ. ಇದು ಒಂದು ರೂಮ್ ಬರುತ್ತೆ. ಇದು ಅಟ್ಯಾಚ್ ಬರುತ್ತೆ. ಇದಕ್ಕೆ ವೆಂಟಿಲೇಷನ್ಗೋಸ್ಕರ ಟೀಕ್ವುಡ್ ಒಂದು ಕಿಟಕಿ ಇಟ್ಟಿದ್ದಾರೆ. ಇಲ್ಲಿ ನಿಮ್ಗೆ ಕಾಟ್ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಕಾಟ್ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ನಿಮ್ಗೆ 4x6 ಟೈಲ್ಸ್, ಫ್ಲೋರಿಂಗ್ ಬಂದು 4x6 ಟೈಲ್ಸ್ ಯೂಸ್ ಮಾಡಿದ್ದಾರೆ. ಹೀಗೆ ಬನ್ನಿ. ಇದಕ್ಕೆ ಅಟ್ಯಾಚ್ ಬರುತ್ತೆ. ಇಲ್ಲಿ ಡ್ರೆಸ್ಸಿಂಗ್ ಮಿರರ್ಗೆ ಪ್ರಾವಿಷನ್ ಮಾಡಿದ್ದಾರೆ, ಮಾಡ್ಕೋಬಹುದು. ಡ್ರೆಸ್ಸಿಂಗ್ ಮಿರರ್ ಮಾಡ್ಕೋಬಹುದು. ಇದಕ್ಕೆ ಅಟ್ಯಾಚ್ ಬರುತ್ತೆ. ಫಿಟ್ಟಿಂಗ್ಸ್ ಕಸ್ಟಮೈಸ್ ಮಾಡ್ಕೊಡ್ತಾರೆ. ನಿಮ್ಗೆ ಬೇಕು ಅಂದ್ರೆ ಕಸ್ಟಮೈಸ್ ಮಾಡ್ಕೊಡ್ತಾರೆ, ಇಲ್ಲ ಜಾಗ್ವಾರ್ ಫಿಟ್ಟಿಂಗ್ಸ್ ಹಾಕೊಡ್ತಾರೆ. 2x4 ಟೈಲ್ಸ್ ಸ್ಕ್ಲಾಡಿಂಗ್ ಮಾಡಿದ್ದಾರೆ ವಾಲ್ಗೆ. ಫ್ಲೋರಿಂಗ್ ಆಂಟಿ ಸ್ಕಿಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ, ವಿತ್ ವಾಟರ್ ಪ್ರೂಫ್ ಮಾಡಿಸಿದ್ದಾರೆ. ವೆಂಟಿಲೇಷನ್ಗೋಸ್ಕರ ಒಂದು ಕಿಟಕಿ ಪಾಯಿಂಟ್ ಮಾಡಿದ್ದಾರೆ, ಒಂದು ನಿಮ್ಗೆ ಎಕ್ಸಾಸ್ಟ್ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಕಮೋಡ್ ಬರುತ್ತೆ, ವಾಲ್ ಮಿಕ್ಸರ್ ಬರುತ್ತೆ, ಶವರ್ ಬರುತ್ತೆ, ಗೀಸರ್, ಸೋಲರ್ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಒಂದು ಹ್ಯಾಂಡ್ ವಾಶ್ ಬರುತ್ತೆ. ಹೀಗೆ ಬನ್ನಿ. ಹೀಗೆ ಬಂದ್ರೆ ಇದು ನಿಮ್ಗೆ ಇದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ.
ಇದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ, ಕುಬೇರ್ ಮೂಲೆ ಬರುತ್ತೆ, ಸೌತ್ ವೆಸ್ಟ್ ಕಾರ್ನರ್ ಬರುತ್ತೆ. ಇಲ್ಲಿ ನಿಮಗೆ 2 ವಿಂಡೋಸ್ ಇದೆ. ಫ್ಲೋರಿಂಗ್ ಬಂದು ನಿಮಗೆ 4x6 ಟೈಲ್ಸ್ ಹಾಕಿದ್ದಾರೆ ಫ್ಲೋರಿಂಗ್. ಇಲ್ಲಿ ಬಾಲ್ಕನಿ ಬರುತ್ತೆ ನಿಮಗೆ. ಇದು ಬಾಲ್ಕನಿ ಬರುತ್ತೆ. MS ಅಲ್ಲಿ ಸೇಫ್ಟಿ ಗ್ರಿಲ್ ಮಾಡಿಸಿದ್ದಾರೆ. ಫ್ಲೋರಿಂಗ್ ಬಂದು ನಿಮಗೆ ವಾಟರ್ ಪ್ರೂಫ್ ಮಾಡಿಸಿ 1x1 ಆಂಟಿಸ್ಕಿಟ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಇದು ವಾಟರ್ ಪ್ರೂಫ್ ಡೋರ್ ಹಾಕಿದ್ದಾರೆ. ಇದು ಟೀಕ್ವುಡ್ ವಾಸ್ಕಲ್ ಬರುತ್ತೆ. ಇದಕ್ಕೆ ಅಟ್ಯಾಚ್ ಬರುತ್ತೆ. ಇದು ಅಟ್ಯಾಚ್ ವಾಶ್ರೂಮ್ ಬರುತ್ತೆ. ವೆಂಟಿಲೇಷನ್ ಕಿಟ್ ಇದ್ದಾರೆ. ಇದು ಕಸ್ಟಮೈಸ್ ಮಾಡ್ಕೊಡ್ತಾರೆ. ಫಿಟ್ಟಿಂಗ್ಸ್ ಬೇಕು ಅಂದ್ರೆ ಕಸ್ಟಮೈಸ್ ಮಾಡ್ಕೊಡ್ತಾರೆ. ಇಲ್ಲ ಜಾಗ್ಬಾರ್ ಫಿಟ್ಟಿಂಗ್ಸ್ ಹಾಕ್ಕೊಡ್ತಾರೆ. ಹೀಗೆ ಬನ್ನಿ. ಇದು ಕಾಮನ್ ರೂಮು, ಕಾಮನ್ ವಾಶ್ರೂಮ್ ಪಕ್ಕದಲ್ಲಿ ಕಾಮನ್ ವಾಶ್ರೂಮ್ ಬರುತ್ತೆ. ಇದು ಅಷ್ಟೇ ವಿಶಾಲವಾಗಿದೆ. ವೆಂಟಿಲೇಷನ್ಗೋಸ್ಕರ 3 ಡೋರ್ದು ಒಂದು ಕಿಟ್ ಇದ್ದಾರೆ. ಫ್ಲೋರಿಂಗ್ ಬಂದು ನಿಮಗೆ 4x6 ಟೈಲ್ಸ್ ಯೂಸ್ ಮಾಡಿದ್ದಾರೆ. ಎಕ್ಸಲೆಂಟ್ ಆಗಿದೆ. ಹೀಗೆ ಬನ್ನಿ. ಹೀಗೆ ಬಂದ್ರೆ ಇದ್ರ ಮೇಲ್ಗಡೆ ಇನ್ನೊಂದು ಫ್ಲೋರ್ ಇದೆ. ಟೋಟಲ್ 4 ಯೂನಿಟ್ ಇದೆ. 4th ಯೂನಿಟ್ ತೋರಿಸ್ತೀನಿ ಬನ್ನಿ. ಇದು 3rd ಯೂನಿಟ್. 4th ಯೂನಿಟ್ ಇದೇ ತರ ಇದೆ. ಬನ್ನಿ ತೋರಿಸ್ತೀನಿ. ಹೀಗೆ ಬನ್ನಿ. ಸೇಮ್ ಕೆಳಗಡೆ ನೋಡಿದ್ರಲ್ಲ ಅದೇ ತರ ಪಾರ್ಕಿಂಗ್ ಲಿಫ್ಟ್ ಆಕ್ಸೆಸ್ ಇದೆ. ಸೇಫ್ಟಿಗೆ ಒಂದು ಗ್ರಿಲ್ ಹಾಕೊಂಡ್ರೆ ಇಂಡಿವಿಜುವಲ್ ಫ್ಲಾಟ್ ಆಗುತ್ತೆ. ಇದು ಬಂದು ನಿಮ್ಗೆ ಇದು ಎಂಟ್ರಿ ದೇವ್ ಮೂಲೆ ಬರುತ್ತೆ, ಈಸ್ಟ್ ಬರುತ್ತೆ. ಈ ವಾಸ್ಕಲ್ ಕೂಡ ಟೀಕ್ವುಡ್, ಮೇನ್ ಡೋರ್ ಕೂಡ ಟೀಕ್ವುಡ್. ಹೀಗೆ ಬನ್ನಿ. ಸೇಮ್ ಕೆಳಗಡೆ ನೋಡಿದ್ರಲ್ಲ ಅದೇ ತರ ಬರುತ್ತೆ. ಇದು ಲಿವಿಂಗ್ ಬರುತ್ತೆ. ವೆಂಟಿಲೇಷನ್ಗೋಸ್ಕರ ಕಿಟ್ ಇದ್ದಾರೆ. ಇಲ್ಲಿ ಪೂಜಾ ಬರುತ್ತೆ. ಇಲ್ಲಿ ಅಗ್ನಿ ಮೂಲೆ, ಕಿಚನ್ ಬರುತ್ತೆ. ಇಲ್ಲಿ ಯುಟಿಲಿಟಿ ಬರುತ್ತೆ. ಇದು ಡೈನಿಂಗ್ ಸ್ಪೇಸ್ ಬರುತ್ತೆ. ಹೀಗೆ ಬನ್ನಿ. ಇಲ್ಲಿ ಕಾಮನ್ ವಾಶ್ರೂಮ್ ಬರುತ್ತೆ. ಇಲ್ಲೊಂದು ರೂಮ್ ಬರುತ್ತೆ. ಹೀಗೆ ಬನ್ನಿ. ಇಲ್ಲೊಂದು ರೂಮ್ ಬರುತ್ತೆ. ಇದಕ್ಕೆ ಅಟ್ಯಾಚ್ ಇದೆ. ಇದು ಕಾಮನ್ ರೂಮ್ ಬರುತ್ತೆ. ಇದು ಕಾಮನ್ ರೂಮ್ ಬರುತ್ತೆ. ಇದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಇದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಇಲ್ಲಿ ಬಾಲ್ಕನಿ ಬರುತ್ತೆ. ಇಲ್ಲಿ ಅಟ್ಯಾಚ್ ಇದೆ. ಹೀಗೆ ಬನ್ನಿ. ಹೀಗೆ ಬಂದ್ರೆ ನಿಮ್ಗೆ ಮೇಲ್ಗಡೆ ಓಪನ್ ಟೆರೆಸ್ ಇದೆ. ಟೆರೆಸ್ ತೋರಿಸ್ತೀನಿ ಬನ್ನಿ. ಹೀಗೆ ಬನ್ನಿ. ಮೇಲ್ಗಡೆ ಕಾಮನ್, ಪ್ರತಿಯೊಬ್ಬರಿಗೂ ಕಾಮನ್ ಟೆರೆಸ್ ಬರುತ್ತೆ. ಎಲ್ಲರೂ ಯೂಸ್ ಮಾಡ್ಕೋಬಹುದು. ನಿಮ್ಗೆ ಪಾರ್ಕಿಂಗ್ ಇಂದ ಇಲ್ಲಿವರೆಗೂ ಗ್ರೇನೈಟ್ ಯೂಸ್ ಮಾಡಿದ್ದಾರೆ. ಸ್ಟೇರ್ ಕೇಸ್ಗೆ SS ರೈಲಿಂಗ್ಸ್ ಹಾಕಿದ್ದಾರೆ. ಇದು ನಿಮ್ಗೆ ಸೇಫ್ಟಿಗೆ MS ಅಲ್ಲಿ ಮಾಡಿಸಿದ್ದಾರೆ. MS ಡೋರ್ ಬರುತ್ತೆ ನಿಮ್ಗೆ. ಬನ್ನಿ. ಹೀಗೆ ಬನ್ನಿ. ಹೀಗೆ ಬಂದ್ರೆ ನಿಮ್ಗೆ ಫ್ಲೋರಿಂಗ್ ಎಲ್ಲ ವಾಟರ್ ಪ್ರೂಫ್ ಮಾಡಿಸಿದ್ದಾರೆ. ನಿಮ್ಗೆ ಬಟ್ಟೆ ಒಣಗಾಕೊಳ್ಳೋಕೆ ಹ್ಯಾಂಗಲ್ ಹಾಕಿದ್ದಾರೆ. ಹ್ಯಾಂಗಲ್ ಇದೆ. ಇಲ್ಲಿ ನೀವು ಕೈಯಲ್ಲೇ ಬಟ್ಟೆ ಒಕ್ಕೋತೀರಾ ಅಂದ್ರೆ ಇಲ್ಲಿ ಕಟ್ಟಿದ್ದಾರೆ. ನೀವು ಕೈಯಲ್ಲೇ ಬಟ್ಟೆ ಹಾಕೋಬಹುದು ಇಲ್ಲಿ. ಹೀಗೆ ಬಂದ್ರೆ ಮೇಲ್ಗಡೆ ಓವರ್ ಹೆಡ್ ಟ್ಯಾಂಕ್ ಇಟ್ಟಿದ್ದಾರೆ. ಒಂದು 3 ಟ್ಯಾಂಕ್ ಇದೆ. 1500 ಲೀಟರ್ ಓವರ್ ಹೆಡ್ ಟ್ಯಾಂಕ್ ಬರುತ್ತೆ. ಇದು ಸೆಕ್ಯೂರಿಟಿಗೆ ಒಂದು ರೂಮ್ ಇಟ್ಟಿದ್ದಾರೆ. ಇಲ್ಲಿ ಸೆಕ್ಯೂರಿಟಿಗೆ ಒಂದು ರೂಮ್ ಇದೆ. ಹೀಗೆ ಬನ್ನಿ. ಹೀಗೆ ಬಂದ್ರೆ ಇದು PP ಲೇಔಟ್ ಬರುತ್ತೆ. ಪೂರ್ಣ ಪ್ರಜ್ಞಾ ಲೇಔಟ್ ಬರುತ್ತೆ. 2nd ಸ್ಟೇಜ್ ಬರುತ್ತೆ. ಈ ಪ್ರಾಪರ್ಟಿ ಬಾಲಾಜಿ ಎನ್ಕ್ಲೇವ್ ಬರುತ್ತೆ. 40x60 ಈಸ್ಟ್ ಸೈಟ್ ಬರುತ್ತೆ. ಫ್ಲೋರ್ಗೆ 1 ಯೂನಿಟ್, 3 ಬೆಡ್ರೂಮ್ 1 ಯೂನಿಟ್ ಇದೆ. ಇದು 2200 ಸ್ಕ್ವೇರ್ ಫೀಟ್ ಬರುತ್ತೆ. ಈ ಪ್ರಾಪರ್ಟಿ ನಿಮ್ಗೆ ಏನಾದ್ರು ಇಷ್ಟ ಆದರೆ ಸ್ಕ್ರೀನ್ ಮೇಲೆ ಎಡಗಡೆ 1 ನಂಬರ್ ಇರುತ್ತೆ. ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ. ಯಾವುದೇ ರೀತಿ ಬ್ರೋಕರೇಜ್ ಇರಲ್ಲ. ಈ ಪ್ರಾಪರ್ಟಿ ಇಷ್ಟ ಆದರೆ ಡಿಸ್ಕ್ರಿಪ್ಷನಲ್ಲಿ ಫುಲ್ ಡೀಟೇಲ್ ಹಾಕಿರ್ತೀನಿ. ಲೊಕೇಶನ್ ಕೂಡ ಇರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. N9 ಪ್ರಾಪರ್ಟಿಗೆ ಸಪೋರ್ಟ್ ಮಾಡಿ. ಪ್ಲೀಸ್ ಸಪೋರ್ಟ್.